ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಣಮೀನು ಸಾರು ಅಥವಾ ಕರಿಮೀನು ಸಾರು ಅಂತ ನಾವೇನು ಹೇಳ್ತೀವಲ್ಲ, ಆ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಶೀತ, ಕೆಮ್ಮು, ಒಳ ಜ್ವರ ಆ ರೀತಿ ಇದ್ದರೆ ಈ ಒಣಮೀನು ಸಾರು ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ದೊಡ್ಡರಿಗೂ ಕೂಡ. ನೋಡಿ, ನಾನಿವಾಗ ಒಣಮೀನು ಬಾಣಲೆಲಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಒಗ್ಗರಣೆಗೆ ಸ್ವಲ್ಪ, ಹಾಗೆ ಒಂದೆರಡು ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಒಗ್ಗರಣೆಗೆ, ಹಾಗೆಯೇ ಹುಣಸೆಹಣ್ಣು ಒಂದು ಸ್ವಲ್ಪ ಚಿಕ್ಕದು, ಒಂದು ಟೊಮೆಟೊ, ಹಾಗೆ ಕಾಯಿ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 3 ಜನ ಊಟ ಮಾಡೋ ಅಷ್ಟು ಸಾಂಬಾರು ಮಾಡ್ಕೋತಾ ಇರೋದು. ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೂ ತೊಗೋಬಹುದು, ಜಾಸ್ತಿ ಜನಕ್ಕೆ. ಈಗ ಒಂದು ಬಾಣಲೆಲಿ ನಾವು ಸಿಮ್ಮಲ್ಲೇ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಮೀನೆಲ್ಲ ಸ್ವಲ್ಪ ಬಿಸಿ 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 ಆಗಬೇಕು, ಹೊಗೆ ಬರುತ್ತೆ ನಮಗೆ. ಅಲ್ಲಿವರೆಗೂ ಸಿಮ್ಮಲ್ಲೇ, ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನೂ ಒಳ್ಳೆ ರೆಸಿಪೀಸ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ, ನಾನು ನೀಟಾಗೆಲ್ಲ ಹುರ್ಕೊಂಡ್ಮೇಲೆ ಬಿಸಿ ಇರುವಾಗಲೇ ಒಂದು ಅರ್ಧ ಲೋಟ ಅಥವಾ 1 ಲೋಟದಷ್ಟು ಮೀನು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಬಿಡಿ. ನೀವು 10 ನಿಮಿಷ ಚೆನ್ನಾಗಿ ಅದನ್ನು ನೆನ್ಕೋಬೇಕು ಮೀನು, ಯಾಕಂದರೆ ಮೀನಲ್ಲಿರುವಂತಹ ಗಲೀಜು ಕಸ ಎಲ್ಲ ಹೋಗಬೇಕು. ಸೊ ಹಾಗಾಗಿ ನಾನು ಒಂದು 10 ನಿಮಿಷ ನೆನೆಸಿಡ್ತೀನಿ. ಈಗ ಜಾರಿಗೆ ನಾನೀಗ ರುಬ್ಕೊಳ್ಳೋಕ್ಕೆ ಎಲ್ಲನೂ ಆವಾಗಲೇ ತೋರಿಸಿದ್ನಲ್ಲ, ಅದೆಲ್ಲವನ್ನು ನಾನು ನೈಸಾಗಿ ರುಬ್ಕೋತೀನಿ. ಈಸಿನೇ, ನಾರ್ಮಲ್ ನಾವೀಗ ತರಕಾರಿ ಸಾಂಬಾರಿಗೆ ಏನೆಲ್ಲ ಹಾಕ್ತೀವಲ್ಲ, ಸೊ ಅದೇನೇ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಟೊಮ್ಯಾಟೊ, ಈರುಳ್ಳಿ 2 ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಬ್ಬಕ್ಕೆ. ಸೊ ಹಾಗಾಗಿ ಅಷ್ಟೇ, ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬಹುದು. ಈ ಒಣಮೀನು ಸಾರು ಅನ್ನೋದು ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಒಳಜ್ವರ ಅಂತ ನಾವೆಲ್ಲ ಏನು ಹೇಳ್ತೀವಲ್ಲ, ಶೀತ, ಕೆಮ್ಮು, ಸೊ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ಇದಕ್ಕೆ 1 ಸ್ಪೂನು ಧನಿಯಾ ಪೌಡ್ರು, ಹಾಗೆಯೇ 1 ಸ್ಪೂನ್ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾನು 3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಹೇಳಿದ್ನಲ್ಲ ಸಾಂಬಾರು ಮಾಡ್ತಾ ಇರೋದು. ನೀವು ಜಾಸ್ತಿ ಬೇಕು ಅಂದರೆ ಡಬಲ್ ಹಾಕೋಬೇಕಾಗತ್ತೆ. ಇದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಅದನ್ನು ನೈಸಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಇವಾಗ ನೋಡಿ, ನಾನು ನೆನೆಸಿಟ್ಟಿದ್ನಲ್ಲ, ಇವಾಗ ನೋಡಿ ಈ ರೀತಿ ಗಲೀಜಿರುತ್ತೆ. ಇದು ಚೆನ್ನಾಗಿ ತೊಳಿಬೇಕು ನಾವು. ಆಲ್ಮೋಸ್ಟ್ ಒಂದು 7ರಿಂದ 8 ಟೈಮರು ನಾವು ಮೀನನ್ನ ಚೆನ್ನಾಗಿ ತೊಳೆದು ನೋಡಿ, ಈ ರೀತಿ ಇನ್ನೂ ಇದರಲ್ಲಿದೆ, ಇನ್ನೂ ಚೆನ್ನಾಗಿ ತೊಳಿಬೇಕು. ಆ ರೀತಿ ಬೆಳ್ಳಗಿರೋದೆಲ್ಲ ಹೋಗಿ ನೀಟಾಗಿ ಮೀನು ಬರೀ ನೀರಿನ ಕಲರಾಗಿ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ತೊಳೆದು ಸೋಸಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಾಣಲೆಯಲ್ಲಿ ನಾನು ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಸಿಂಪಲ್ ಒಗ್ಗರಣೆ. ಸಾಸಿವೆ, ಜೀರಿಗೆ ಕೊಟ್ಬಿಟ್ಟು ನಾವು ಅವಾಗಲೇ ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕೋದು. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಈ ರೀತಿ ನೋಡಿ, ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು ಒಂದು 10ರಿಂದ 12 ಎಲೆಯಷ್ಟು ಕರಿಬೇವನ್ನು ಹಾಕ್ಕೊತಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾವು ಮೀನು ಸಾಂಬಾರಿಗೆ ಹೆಂಗೆ ಮಾಡ್ತೀವಲ್ಲ, ಸೊ ಅದೇ ಥರನೇ ಬರುತ್ತೆ. ಒಳ್ಳೆ ಟೇಸ್ಟು. ಒಣಮೀನು ಸಾರು ದಯವಿಟ್ಟು ಯಾರೆಲ್ಲ ಟ್ರೈ ಮಾಡಿಲ್ಲ, ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಜಾರಲ್ಲಿ ಮಿಕ್ಕಿರೋ ನೀರು ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು. ನೋಡ್ಕೊಂಬಿಟ್ಟು ಇದು ಚೆನ್ನಾಗಿ ಒಂದು 2-3 ಕುದಿ ಬರಬೇಕು. ನಮಗೆ ಖಾರ ಅನ್ನೋದೆಲ್ಲ ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ ನಂತರ ನಾವು ಮೀನು ಹಾಕೋಬೇಕಾಗತ್ತೆ. ಇದಕ್ಕೆ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಮಳ್ಳಿಸ್ಕೊಳ್ಳಿ, ಕುದಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟಿದ್ರಿ ಅಂದರೆ ಒಂದು 5 ನಿಮಿಷನಾದ್ರು ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮಲ್ಲಾದರೆ ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದ್ದಿರುತ್ತೆ. ನೋಡಿ, ಈ ರೀತಿ ಎಲ್ಲ. ಇವಾಗ ನಾವು ತೊಳೆದಿಟ್ಕೊಂಡಿರೋವಂತಹ ಮೀನನ್ನು ಹಾಕೋಬೇಕು. ಮೀನನ್ನ ಮೇಯ್ನು ನಾವು ಹುರಿದು ತೊಳೆದಿಟ್ಕೊಳ್ಳೋದೇ ಇದರಲ್ಲಿ ಮೇಯ್ನು. ಇಲ್ಲಾಂದರೆ ನಮಗೆ ಸಾಂಬಾರಲ್ಲಿ ಒಂಥರ ಕಲ್ಲು ಥರ, ಮಣ್ಣು ಥರ ಸಿಗೋ ಚಾನ್ಸಸ್ ಕೂಡ ಇರುತ್ತೆ, ಮರಳು ಥರ. ಸೊ ಹಾಗಾಗಿ ಮೀನನ್ನು ಮಾತ್ರ ಚೆನ್ನಾಗೇ ತೊಳೆದಿಟ್ಕೊಳ್ಳಿ. ಈ ಒಣಮೀನಲ್ಲೂ ಸುಮಾರು ಥರ ಬರುತ್ತೆ. ನಮಗೆ ದಪ್ಪ ಮೀನು ಬರುತ್ತೆ, ಈ ಥರ ಸಣ್ಣ ಮೀನು ಬರುತ್ತೆ. ನಾನು ನೆಕ್ಸ್ಟ್ ಟೈಮಿಗೆ ಬೇರೆ ದಪ್ಪ ಮೀನು, ಒಣಮೀನು ನಾನು ನಿಮಗೆ ವೀಡಿಯೋಸ್ನ ಹಾಕ್ತೀನಿ, ಶೇರ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಇದು ಮೀನು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮೀನು ಬೇಗನೆ ಬೆಂದೋಗ್ಬಿಡುತ್ತೆ, ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ನಿಮಗೆ ಒಂದು 1/4 ಗಂಟೆಯಿಂದ 20 ನಿಮಿಷದಲ್ಲಿ ನಿಮಗೆ ಒಣಮೀನು ಸಾರು ಅಥವಾ ನಾವೇನು ಕರಿಮೀನು ಸಾರು ಅಂತೀವಿ ಅದನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.